ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸ್ಮಾರ್ಟ್ಫೋನ್, ನಿಮ್ಮ ಸ್ಮಾರ್ಟ್ ವಾಚ್, ನಿಮ್ಮ ಎಲೆಕ್ಟ್ರಿಕ್ ಕಾರ್, ಎಲೆಕ್ಟ್ರಿಕ್ ಬೈಕ್, ಈ ರೀತಿ ಯಾವುದೇ ಬ್ಯಾಟ್ರಿಯಿಂದ ಓಡುವಂಥ ವಸ್ತು ಒಂದು ಪ್ರಾಬ್ಲಮ್ ಏನು ಅಂದರೆ ಪದೇ ಪದೇ ಚಾರ್ಜ್ ಮಾಡಬೇಕು ಅನ್ನೋದು. ಚಾರ್ಜ್ಗೆ ಇಟ್ಟಿಲ್ಲ ಅಂದರೆ ಮತ್ತೆ ವರ್ಕ್ ಆಗೋದಿಲ್ಲ. ಅದರಲ್ಲಂತೂ EV ಗಾಡಿ ಅಂತೂ ದಾರಿ ಮಧ್ಯೆ ನಿಂತು ಬಿಟ್ರೆ ಅನ್ನೋ ಆಂಗ್ಸೈಟಿ, ಭಯ. ಆದರೆ ಈ ಥರ ಆಗಿಬಿಟ್ರೆ ಹೆಂಗೆ? ಒಂದು ಸಲ ಚಾರ್ಜ್ ಮಾಡಿಬಿಟ್ರೆ ನಿಮ್ಮ ಸ್ಮಾರ್ಟ್ ವಾಚ್, ನಿಮ್ಮ ಸ್ಮಾರ್ಟ್ಫೋನ್ ಓಡ್ತಾನೇ ಇರುತ್ತೆ. ನಿಮ್ಮ ಕಾರ್ ಅಥವಾ EV ಬೈಕ್, ಸ್ಕೂಟರ್ ಒಂದು ಸಲ ಚಾರ್ಜ್ ಮಾಡಿದ್ರೆ ಸಾಕು, ಓಡ್ತಾನೆ ಇರುತ್ತೆ, ಖಾಲಿನೇ ಆಗಲ್ಲ. ಈ ಥರ ಟೆಕ್ನಾಲಜಿ ಬಂದ್ಬಿಟ್ರೆ ಹೇಗಿರುತ್ತೆ? ರೆವಲ್ಯೂಷನ್ ಆಗಿಬಿಡುತ್ತಲ್ಲ ಜಗತ್ತಲ್ಲಿ. ಸ್ನೇಹಿತರೆ, ಆ ನಿಟ್ಟಿನಲ್ಲಿ ನಾವೀಗ ಹೆಜ್ಜೆ ಇಡ್ತಾ ಇದ್ದೀವಿ. ಸ್ಮಾರ್ಟ್ಫೋನ್ ಹಾಗೂ EV ಲೋಕದಲ್ಲಿ ಹೊಸ ಬ್ಯಾಟ್ರಿ ಟೆಕ್ನಾಲಜಿ ಒಂದು ಬಂದು ಧೂಳೆಬ್ಬಿಸ್ತಾ ಇದೆ. ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಬಳಕೆಯಿಂದ ದೊಡ್ಡ ಗಾತ್ರದಲ್ಲಿದ್ದ ಬ್ಯಾಟ್ರಿಗಳು ಅಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ಗಾತ್ರದಲ್ಲಿ ಸಣ್ಣದಾಗ್ತಾ ಇವೆ. ಇಟ್ಟಿಗೆ ಅಂತಿದ್ದ ಸ್ಮಾರ್ಟ್ಫೋನ್ಸ್ ಈಗ ಹಪ್ಪಳ ತರ ಸ್ಲಿಮ್ ಆಗ್ತವೆ. ವಿವೋ, ಶೌಮಿ, OnePlus, ಪೋಕೋ, ಐಕು ಸೇರಿ ಹಲವು ಕಂಪನಿಗಳು ಈಗ ಆಲ್ರೆಡಿ ಈ ಬ್ಯಾಟ್ರಿ ಟೆಕ್ನಾಲಜಿಯನ್ನು ಬಳಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ದಿನಗಟ್ಟಲೆ ಬ್ಯಾಕಪ್ ಕೊಡ್ತಿವೆ. ಈ ಬ್ಯಾಟ್ರಿಗಳು EV ಇಂಡಸ್ಟ್ರಿಯಲ್ಲೂ ಕ್ರಾಂತಿ ಮಾಡೋ ನಿರೀಕ್ಷೆ ಮೂಡಿಸಿದೆ. 10 ನಿಮಿಷಕ್ಕೆ ಚಾರ್ಜ್ ಆಗೋ EV ಬ್ಯಾಟ್ರಿ ಈಗ ಆಲ್ರೆಡಿ ತಯಾರಾಗ್ತಿವೆ. 10 ನಿಮಿಷಕ್ಕೆ ಇಡೀ EV ಚಾರ್ಜ್ ಆಗಿಬಿಡುತ್ತೆ. ಎಲೆಕ್ಟ್ರಿಕ್ ಕಾರ್, ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಆಗಿಬಿಡುತ್ತೆ ಅಂತ ಬ್ಯಾಟ್ರಿಗಳು ಆಲ್ರೆಡಿ ಬಂದ್ಬಿಟ್ಟಿದ್ದಾವೆ. ಹಾಗಿದ್ರೆ ಏನಿದು ಸಿಲಿಕಾನ್ ಕಾರ್ಬನ್ ಟೆಕ್ನಾಲಜಿ? ಇದರ ಈ ರೋಚಕ ಸೈನ್ಸ್ ಏನು? ಕಡಿಮೆ ಗಾತ್ರದಲ್ಲಿ ಹೆಚ್ಚು ಚಾರ್ಜ್ ಇಟ್ಕೊಳ್ಳೋದು ಹೇಗೆ ಈ ಬ್ಯಾಟ್ರಿಗಳು? ಯಾವ ಫೋನ್ಗಳಲ್ಲಿ ಈ ಬ್ಯಾಟ್ರಿ ಆಲ್ರೆಡಿ ಬಂದಿದೆ, ಯಾವ ಕಾರ್ನಲ್ಲಿ ಬರ್ತಾ ಇದೆ, ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಮೊಬೈಲ್ ಫೋನ್ EV ಹುಟ್ಟೋಕು ಮುಂಚಿನಿಂದ ಇದುವರೆಗೆ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಆರಂಭದಲ್ಲಿ ನಿಕೆಲ್, ಕ್ಯಾಡ್ಮಿಯಂ ಅವೆಲ್ಲ ಬಳಸಿದ್ರು ಕೂಡ ಈಗ ಹೆಚ್ಚಿನವು ಲಿಥಿಯಂ ಅಯಾನ್ ಬ್ಯಾಟ್ರಿಗಳಾಗಿದ್ದಾವೆ. 1990ಕ್ಕೆ ಸೋನಿ ತನ್ನ ಡಿವೈಸ್ಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಳಸೋಕೆ ಶುರು ಮಾಡಿತು. ಆಗ್ಲಿಂದ ವಾಕ್ಮ್ಯಾನ್, ಐಪ್ಯಾಡ್ಗಳಿಂದ ಹಿಡಿದು ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಕ್ಯಾಮರಾ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಡಿವೈಸ್, ಅಷ್ಟೇ ಯಾಕೆ EVಗಳಲ್ಲೂ ಕೂಡ ಲಿಥಿಯಂ ಅಯಾನ್ ಬ್ಯಾಟ್ರಿ ಬಳಸಲಾಗ್ತಾ ಇದೆ. ಆದರೆ ಬ್ಯಾಟ್ರಿಯಲ್ಲಿ ಒಂದಷ್ಟು ಸಮಸ್ಯೆ ಇದೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಓವರ್ ಚಾರ್ಜ್ ಆದರೆ ಡೇಂಜರಸ್, ಡಮಾರ್ ಅನ್ನೋದು ಆಗ್ತಾ ಇರುತ್ತೆ. ನೀವು ನೋಡಿದೀರಾ. ರಿಪೇರಿ ಮಾಡೋದು ಕೂಡ ಕಷ್ಟ, ಬೇಗ ವಯಸ್ಸಾಗಿ ಮಲ್ಕೊಂಡ್ಬಿಡ್ತವೆ, ಮರುಬಳಕೆನೂ ಮಾಡೋಕ್ಕಾಗಲ್ಲ, ಚಾರ್ಜಿಂಗ್ ಸ್ಲೋ. ಮೊಬೈಲ್ನಲ್ಲಿ ಇತ್ತೀಚೆಗೆ ಚೂರು ಫಾಸ್ಟ್ ಇದ್ರೂ ಕೂಡ EVಗಳಲ್ಲಿ ತುಂಬ ಸ್ಲೋ ಇದೆ. ಜೊತೆಗೆ ಇದರಲ್ಲಿ ಬಳಕೆಯಾಗೋ ಮೆಟಲ್ ಕೂಡ ಕಾಸ್ಟ್ಲಿ. ಆದರೆ ಈಗ ಈ ಬ್ಯಾಟ್ರಿಯನ್ನು ಫಿನಿಶ್ ಮಾಡೋಕೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರೀಸ್ ಬರ್ತಾ ಇವೆ. ಈ ಬ್ಯಾಟ್ರಿ ಸ್ಪೆಷಾಲಿಟಿ ಏನು? ಲಿಥಿಯಂ ಅಯಾನ್ ಬ್ಯಾಟ್ರಿಗೂ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಗೂ ಏನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಲಿಸ್ಟ್ ನೋಡಿ. ಇಲ್ಲಿ ಕಾಣ್ತಿರೋ ಇಷ್ಟು ಮೊಬೈಲ್ಗಳಲ್ಲಿ ಈಗ ಲಿಥಿಯಂ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿಯನ್ನು ಬಳಸಲಾಗ್ತಾ ಇದೆ. ಅಂದ್ರೆ ಈಗ ಆಲ್ರೆಡಿ ಈ ಟೆಕ್ನಾಲಜಿ ಮಾರ್ಕೆಟ್ಗೆ ಬಂದು ಆಗಿದೆ. ಅದರಲ್ಲೂ ಶೌಮಿ ರೆಡ್ಮಿ ಟರ್ಬೋ 4 ನಲ್ಲಿ 6550 mAh ಬ್ಯಾಟ್ರಿ ಇದೆ. ಇದಿನ್ನೂ ಭಾರತದಲ್ಲಿ ಬಂದಿಲ್ಲ. ಆದರೆ ಪೋಕೋ X7 Pro ನಲ್ಲಿ 6550 mAh ಬ್ಯಾಟ್ರಿ ಇದೆ, ಇದು ಬಂದಾಗಿದೆ. ಹೀಗೆ ಈ ಲಿಸ್ಟ್ ನಲ್ಲಿರೋ ಎಲ್ಲ ಮೊಬೈಲ್ಗಳಲ್ಲೂ 6000 mAh ಸರಾಸರಿಯ ದೈತ್ಯ ಬ್ಯಾಟ್ರಿ ಬ್ಯಾಕಪ್ ಇದೆ. ಆದರೆ ಇವ್ಯಾವುದು ಕೂಡ ಇಟ್ಟಿಗೆ ತೂಕದ ಫೋನ್ಸ್ ಅಲ್ಲ, ಹೆವಿ ತೂಕ, ದೊಡ್ಡ ಸೈಜ್ ಅಲ್ಲ. ಆಲ್ಮೋಸ್ಟ್ ಎಲ್ಲ 200 ಗ್ರಾಮ್ ಒಳಗಿರೋ ಸ್ಲಿಮ್ ಫೋನ್ಸೇ. ಜೊತೆಗೆ ಸ್ಯಾಮ್ಸಂಗ್ ಕೂಡ S26 ಸೀರೀಸ್ನಲ್ಲಿ ಈ ಬ್ಯಾಟ್ರಿ ಬಳಸೋ ಹಿಂಟ್ ಕೊಟ್ಟಿದೆ. ಅಷ್ಟೇ ಯಾಕೆ iPhone 17 Air ನಲ್ಲೂ ಈ ಬ್ಯಾಟ್ರಿ ಬಳಕೆಯಾಗಿರೋ ರಿಪೋರ್ಟ್ಸ್ ಬರ್ತಾ ಇವೆ. ಹಾಗಿದ್ರೆ ಯಾಕೆ ಎಲ್ಲಾ ಕಂಪನಿಗಳು ಈ ಹೊಸ ಬ್ಯಾಟ್ರಿ ಟೆಕ್ನಾಲಜಿಯ ಬೆನ್ಬಿದ್ದಿವೆ? ಫ್ಯೂಚರ್ ಆಫ್ ಬ್ಯಾಟ್ರಿ ಟೆಕ್ನಾಲಜಿ ಅಂತ ಯಾಕೆ ಕರೀತಿದ್ದಾರೆ? ಇದ್ರ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು? ಬನ್ನಿ ನೋಡ್ತಾ ಹೋಗೋಣ. ನ್ಯೂ ಜನರೇಷನ್ ಬ್ಯಾಟ್ರಿ. ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಫೋನ್ ನಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿಯಲ್ಲಿ ಆನೋಡ್ ಮತ್ತು ಕ್ಯಾಥೋಡ್ ಅನ್ನೋ 2 ಇಂಪಾರ್ಟೆಂಟ್ ಭಾಗ ಇರುತ್ತೆ. ಇವು ಬ್ಯಾಟ್ರಿಯ ಪ್ಲಸ್ ಮತ್ತು ಮೈನಸ್. ಇವುಗಳಲ್ಲಿ ಚಾರ್ಜ್ ಸ್ಟೋರ್ ಆಗೋದು, ಕರೆಂಟ್ ಹರಿಯೋದು. ಈ ಪೈಕಿ ಆನೋಡ್ ನಲ್ಲಿ ಈ ಮೊದಲು ಗ್ರಾಫೈಟ್, ಕೊಬಾಲ್ಟ್, ಲಿಥಿಯಂ, ನಿಕೆಲ್ ಮುಂತಾದ ಮೆಟಲ್ಸ್ ಬಳಸಲಾಗ್ತಾ ಇತ್ತು. ಮೇಜರ್ ಆಗಿ ಗ್ರಾಫೈಟ್ ಇರ್ತಾ ಇತ್ತು. ನಾವು ಚಾರ್ಜ್ ಮಾಡಿದಾಗ ಈ ಗ್ರಾಫೈಟ್ ನಲ್ಲೇ ವಿದ್ಯುತ್ ಸ್ಟೋರ್ ಆಗಿ ನಂತರ ಫೋನ್ಗೆ ಕರೆಂಟ್ ಕೊಡ್ತಾ ಇತ್ತು. ಆದರೆ ಈಗ ಈ ಗ್ರಾಫೈಟ್ ಬದಲಿಗೆ ಸಿಲಿಕಾನ್ ಹಾಗೂ ಕಾರ್ಬನ್ ಬಳಸಲಾಗ್ತಾ ಇದೆ. ಅಂದ್ರೆ ಆನೋಡ್ ನಲ್ಲಿ ಗ್ರಾಫೈಟ್ ಬದಲು ಸಿಲಿಕಾನ್ ಕಾರ್ಬನ್ ಮಿಕ್ಸ್ಚರ್ ಬಳಸಲಾಗ್ತಿದೆ. ಸಿಲಿಕಾನ್ ಆನೋಡ್ ಬರ್ತಾ ಇದೆ ಅಥವಾ ಬಂದಿದೆ. ಇದೇ ಹೊಸ ಜನರೇಷನ್ ನ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ. ಇದರಲ್ಲಿ ಒಂದೆರಡಲ್ಲ, ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇವೆ. ಅಲ್ಟ್ರಾ ಸ್ಲಿಮ್ ಫೋನ್, ಲಾಂಗ್ ರೇಂಜ್ EV. ಮೊದಲನೇದಾಗಿ ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಲ್ಲಿ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. 20-40% ನಷ್ಟು ಜಾಸ್ತಿ ಚಾರ್ಜ್ ಡೆನ್ಸಿಟಿ. ಜೊತೆಗೆ ಸಿಲಿಕಾನ್ ನಲ್ಲಿ ಗ್ರಾಫೈಟ್ಗಿಂತ 10 ಪಟ್ಟು ಎನರ್ಜಿ ಡೆನ್ಸಿಟಿ ಜಾಸ್ತಿ ಇದೆ. ಚಾರ್ಜ್ ಡೆನ್ಸಿಟಿ ಹಾಗೂ ಎನರ್ಜಿ ಡೆನ್ಸಿಟಿ ಎರಡೂ ಸಿಲಿಕಾನ್ ಬ್ಯಾಟರಿಯಲ್ಲಿ ಜಾಸ್ತಿ. ಈ ಸೈನ್ಸ್ ಟರ್ಮ್ಸ್ ಇಂದ ಕನ್ಫ್ಯೂಸ್ ಆಗಬೇಡಿ. ಇದರ ಅರ್ಥ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಲ್ಲಿ ಹೆಚ್ಚು ಕರೆಂಟ್ ಸ್ಟೋರ್ ಮಾಡಬಹುದು ಅಂತ ಅಷ್ಟೇ. ಚಿಕ್ಕ ಬ್ಯಾಟರಿಯಲ್ಲೇ
ಲಿಥಿಯಂ ಅಯಾನ್ ಬ್ಯಾಟ್ರಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಕರೆಂಟ್ ಇದರಲ್ಲಿ ತುಂಬಬಹುದು ಅಂತ. ಸೊ ಅಲ್ಟ್ರಾ ಸ್ಲಿಮ್ ಫೋನ್ಗಳ ಯುಗ ಶುರುವಾಗ್ತಾ ಇದೆ ವಿತ್ ಹೆವಿ ಬ್ಯಾಟ್ರಿ ಬ್ಯಾಕಪ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಆನರ್ ಮ್ಯಾಜಿಕ್ V2 ಬ್ಯಾಟ್ರಿ. ಕೇವಲ 2.72 mm ದಪ್ಪ ಇದೆ ಇದು. ಇಲ್ಲಿ ಆನರ್ ಬ್ಯಾಟರಿ ತೋರಿಸ್ತಿರೋದಕ್ಕೆ ಕಾರಣ ಚೀನಾದ ಈ ಕಂಪನಿಯನ್ನೇ ಮೊದಲು ಮೊಬೈಲ್ನಲ್ಲಿ ಬ್ಯಾಟರಿ ಬಳಸಿತು. ಇದೇ ಕಾರಣಕ್ಕೆ ವಿವೋ, ಒನ್ ಪ್ಲಸ್ ನಂತ ಚೈನೀಸ್ ಬ್ರಾಂಡ್ಗಳಲ್ಲಿ ಮೊದಲು ಈ ಬ್ಯಾಟರಿ ಬರ್ತಾ ಇದೆ. ಈ ಸಣ್ಣ ಬ್ಯಾಟರಿಗಳು ಕೇವಲ ಸ್ಮಾರ್ಟ್ ಫೋನ್ ಸ್ಲಿಮ್ ಆಗೋಕೆ ಹೆಲ್ಪ್ ಮಾಡ್ತಿಲ್ಲ. ಈಗ ಫೋಲ್ಡಬಲ್ ಸ್ಮಾರ್ಟ್ ಫೋನ್ಗಳ ಟ್ರೆಂಡ್ ಎಲ್ಲ ಶುರುವಾಗಿದೆಯಲ್ಲ, ಫೋಲ್ಡ್ ಮಾಡಿದಾಗ್ಲೂ ಫೋನ್ ಸ್ಲಿಮ್ ಆಗಿರಬೇಕು ಅಂದ್ರೆ ಬ್ಯಾಟರಿ ಚಿಕ್ಕದಾಗಲೇಬೇಕು. ಆನರ್ ಮ್ಯಾಜಿಕ್ V3 ಫೋಲ್ಡ್ ಮಾಡಿದ್ಮೇಲೂ ಕೂಡ ಜಸ್ಟ್ 9.2 mm ದಪ್ಪ ಇದೆ. ಅದರಲ್ಲಿ 5100 mAh ಹೆವಿ ಬ್ಯಾಟರಿ ಇದೆ. ಅದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಗಾತ್ರ 12.1 mm, ಜೊತೆಗೆ ಬ್ಯಾಟರಿ ಕೇವಲ 4400 mAh. ಸೊ ಇದೇ ಕಾರಣಕ್ಕೆ ಸ್ಯಾಮ್ಸಂಗ್ ಕೂಡ ಫ್ಯೂಚರ್ ನಲ್ಲಿ ಈ ಹೊಸ ಟೆಕ್ನಾಲಜಿ ಕಡೆಗೆ ಮೂವ್ ಆಗೋಕೆ ಶುರು ಮಾಡಿದೆ. ಇನ್ನು EV ಬಗ್ಗೆ ಕೇಳೋಂಗೆ ಇಲ್ಲ. ಲೈಟ್ ವೇಟ್ ಇರೋದ್ರಿಂದ ಈ ಬ್ಯಾಟರಿಗಳು ಏವಿಯೇಷನ್ ವೆಹಿಕಲ್ಗಳಲ್ಲಿ, ಡ್ರೋನ್ ಮತ್ತು ಏರ್ ಟ್ಯಾಕ್ಸಿ ಇಂಡಸ್ಟ್ರಿಗಳಲ್ಲೂ ಕೂಡ ಆಡಲಿವೆ. ಇವುಗಳ ಬಗ್ಗೆ ಮುಂದೆ ನೋಡೋಣ. ಆದರೆ ಅವಶ್ಯಕತೆಯೇ ಆವಿಷ್ಕಾರದ ತಾಯಿ ಅನ್ನೋದು ಇದಕ್ಕೇನೆ. ಮುಂದೆ 2 fold 3 fold ಫೋನ್ಸ್ ಬಂದರೂ ಆಶ್ಚರ್ಯ ಇಲ್ಲ. ಬ್ಯಾಟರಿ ಚಾಲಿತ ಸಣ್ಣ ಏರೋಪ್ಲೇನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಚಾರ್ಜೇ ಮಾಡಂಗಿಲ್ಲ. ಈಗಲೂ 10-15 ನಿಮಿಷಕ್ಕೆ ಚಾರ್ಜ್ ಮಾಡೋ ಮೊಬೈಲ್ಸ್ ಇವೆ. ಆದರೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿ ಲಿಥಿಯಂ ಅಯಾನ್ ಬ್ಯಾಟರಿಗಿಂತಲೂ ಫಾಸ್ಟ್ ಆಗಿ ಚಾರ್ಜ್ ಆಗೋದಲ್ಲದೆ ಜಾಸ್ತಿ ಹೊತ್ತು ಚಾರ್ಜ್ ಅನ್ನ ಉಳಿಸ್ಕೊಳ್ತವೆ. ಒಂದು ವೇಳೆ ಬ್ಯಾಟರಿ ಗಾತ್ರ ಕಡಿಮೆ ಮಾಡಲಿಲ್ಲ ಅಂದ್ರೂ ಕೂಡ ಈಗಿರೋ 4500 mAh ಬ್ಯಾಟರಿ ಗಾತ್ರದಲ್ಲೇ 7000+ mAh ಪವರ್ ತುಂಬಿ ಸ್ಮಾರ್ಟ್ ಫೋನ್ಗಳಿಗೆ ಲಾಂಗ್ ಬ್ಯಾಟರಿ ಲೈಫ್ ಕೊಡಬಹುದು. ದಿನಗಟ್ಟಲೆ ಚಾರ್ಜೇ ಮಾಡಂಗಿಲ್ಲ. ಜೊತೆಗೆ ಸಿಲಿಕಾನ್ ಕಾರ್ಬನ್ ಬ್ಯಾಟರಿಗಳು ಹೆಚ್ಚು ಸೇಫ್. ಓವರ್ ಹೀಟಿಂಗ್ ಆದ್ರೂ ಕೂಡ ಸಮಸ್ಯೆ ಇಲ್ಲ. ಅವು ಬ್ಲಾಸ್ಟ್ ಆಗೋ ಸಾಧ್ಯತೆ ಇಲ್ಲ ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಬಹಳ ಕಮ್ಮಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಈ ಬ್ಯಾಟರಿ ಲಿಥಿಯಂ ಅಯಾನ್ ಬ್ಯಾಟರಿಗಿಂತ ಕಡಿಮೆ ಖರ್ಚಲ್ಲಿ ತಯಾರಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ ಈ ಟೆಕ್ನಾಲಜಿ ಹೊಸದಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ. ಆದರೆ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲಿ ಬಳಸೋ ನಿಕೆಲ್, ಕೊಬಾಲ್ಟ್, ಗ್ರಾಫೈಟ್ಗಿಂತ ಸಿಲಿಕಾನ್ ಹಾಗೂ ಕಾರ್ಬನ್ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಿಗ್ತವೆ. ಸಿಲಿಕಾನ್ ಅಂದ್ರೆ ಮರಳು. ಭೂಮಿಯ ಹೊರಪದರದಲ್ಲಿ ಆಕ್ಸಿಜನ್ ಬಿಟ್ರೆ ಸಿಲಿಕಾನೇ ಜಾಸ್ತಿ ಇರೋದು. ಗಾಳಿಯಲ್ಲಿ ನೈಟ್ರೋಜನ್, ಆಕ್ಸಿಜನ್ ಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರೋದು. ಹಾಗಾಗಿ ಅವುಗಳನ್ನ ತೆಗೆಯೋಕೆ ಬೇರೆ ಮೆಟಲ್ಸ್ ರೀತಿ ಸಿಕ್ಕಾಪಟ್ಟೆ ಭೂಮಿಯನ್ನ ಬಗೆದು ಹಾಳು ಮಾಡಬೇಕಂತೆಲ್ಲ ಇಲ್ಲ. ಸೊ ಬಜೆಟ್ ಫೋನ್ಗಳಲ್ಲೇ ಈ ಬ್ಯಾಟರಿ ಆರಾಮಾಗಿ ಬಂದ್ಬಿಡುತ್ತೆ. EV ಕ್ಷೇತ್ರದಲ್ಲೂ ಕ್ರಾಂತಿ. 5 ನಿಮಿಷಕ್ಕೆ EV ಚಾರ್ಜ್. ಸ್ನೇಹಿತರೆ, ಸಿಲಿಕಾನ್ ಕಾರ್ಬನ್ ಬ್ಯಾಟರಿಯಿಂದ EV ಬ್ಯಾಟರಿ ಚಾರ್ಜಿಂಗ್ ಟೈಮ್ 5 ನಿಮಿಷಕ್ಕೆ ಇಳಿಯುತ್ತೆ. ರೇಂಜ್ 50% ಜಂಪ್ ಆಗುತ್ತೆ ಅಂತ ಬ್ಯಾಟರಿ ತಯಾರಕರು ಹೇಳ್ತಿದ್ದಾರೆ. ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಅಂದ್ರೆ ಟ್ರಕ್ಗಳನ್ನ ಈ ಬ್ಯಾಟರಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಫಿಕೇಶನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. 400 ಕಿಲೋಮೀಟರ್ ರೇಂಜ್ ಕೊಡೋ ಕಾರ್ 700 ಕಿಲೋಮೀಟರ್ ಕೊಟ್ಟು ಬಿಡುತ್ತೆ. ಈಗ ಆಲ್ರೆಡಿ ಅಮೆರಿಕನ್ ಆರ್ಮಿ, ಪೋರ್ಷಾ, ಮರ್ಸಿಡೀಸ್, ಜನರಲ್ ಮೋಟಾರ್ಸ್ ಸಿಲಿಕಾನ್ ಆನೋಡ್ ಬ್ಯಾಟರಿ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಿಬಿಟ್ಟಿವೆ. 2021ರಲ್ಲಿ $1.2 ಬಿಲಿಯನ್ ನಷ್ಟಿದ್ದ ಸಿಲಿಕಾನ್ ಆನೋಡ್ ಬ್ಯಾಟರಿ ಮಾರ್ಕೆಟ್ 2031ಕ್ಕೆ ಆಲ್ಮೋಸ್ಟ್ 200 ಪಟ್ಟು ಅಂದ್ರೆ $208.6 ಬಿಲಿಯನ್ ಗೆ ತಲುಪುವ ನಿರೀಕ್ಷೆ ಇದೆ. ಕೊರಿಯನ್ ಬ್ಯಾಟರಿ ಕಂಪನಿ SK ಮೆಟೀರಿಯಲ್ಸ್ ಅಮೆರಿಕದಲ್ಲಿ 20 ಗಿಗಾವ್ಯಾಟ್ ಸಾಮರ್ಥ್ಯದ ಅಡ್ವಾನ್ಸ್ ಸಿಲಿಕಾನ್ ಬ್ಯಾಟರಿ ಮೆಟೀರಿಯಲ್ಸ್ ಫ್ಯಾಕ್ಟರಿಯನ್ನ ಸ್ಥಾಪಿಸೋ ಕೆಲಸ ಮಾಡ್ತಿದೆ. ಒಟ್ಟಾರೆಯಾಗಿ ರೋಡಲ್ಲಿ ಓಡಾಡೋ ವಾಹನ, ಆಕಾಶದಲ್ಲಿ ಹಾರಾಡೋ ವಿಮಾನ, ನಿಮ್ ಕೈಲಿರೋ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಈ ಎಲ್ಲಾ ಕಡೆ ಈ ಬ್ಯಾಟರಿ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಟೆಕ್ನಾಲಜಿ ಆಗಿ ರೂಲ್ ಮಾಡೋ ನಿರೀಕ್ಷೆ ಇದೆ.